ಸ್ವಾಮಿ, ಜಗತ್ತಿನಲ್ಲಿ ಅತ್ಯಂತ ಬಲವಾದದ್ದು ಯಾವುದು ಹೇಳಿ? ನಾನೊಂದು ಹೇಳುವುದು, ಅದಕ್ಕೆ ನೀವು ಅಲ್ಲ ಎಂದು ಇನ್ನೊಂದು ಹೇಳುವುದು. ಇದರ ಬದಲು ನೀವೇ ಉತ್ತರವನ್ನು ಹೇಳಿ. ನನ್ನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಹಾಗೇ ಹೇಳಿದಿರಿ. ಹಾಗೇ ಆಗಲಿ. ಉತ್ತರವನ್ನು ಕೂಡ ನಾನೇ ಹೇಳುವೆ. ಜಗತ್ತಿನಲ್ಲಿ ಅತ್ಯಂತ ಬಲವಾದದ್ದು ಪ್ರೀತಿ ಒಂದೇ. ಸ್ವಲ್ಪ ವಿವರಿಸಿದರೆ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಜಗದೊಡೆಯನಾದ ನೀವು ಕೂಡ ತಲೆಬಾಗುವುದು ನನ್ನ ಪ್ರೀತಿಗೆ ಅಲ್ಲವೇ ಪ್ರಭು? ಪ್ರೀತಿಯಿಂದ ನನ್ನನ್ನು ಕಟ್ಟಿ ಹಾಕುತ್ತಿದ್ದೀರಾ ಎಂದಾಯಿತು. ಖಂಡಿತವಾಗಿ ಸ್ವಾಮಿ, ಇಂದು ನೀವು ನಿಮ್ಮ ಸ್ನೇಹಿತನ ಭೇಟಿಗೆ ತೆರಳಬೇಕಿದೆ, ಹೌದಲ್ಲವೇ? ಹೌದು ದೇವಿ. ಪ್ರಭು, ಆದರೆ ನನಗೆ ನಿಮ್ಮನ್ನು ಬಿಟ್ಟಿರಲಾಗುತ್ತಿಲ್ಲವಲ್ಲ? ಕೆಲ ಕಾಲವಷ್ಟೇ ದೇವಿ, ಹೀಗೆ ಹೋಗಿ ಹಾಗೆ ಬರುತ್ತೇನೆ. ಕೆಲ ಕಾಲವೂ ಕೂಡ ನಿಮ್ಮನ್ನು ಬಿಟ್ಟಿರಲಾಗುತ್ತಿಲ್ಲ ಪ್ರಭು. ಪ್ರೀತಿಯ ಬಂಧ ಬಲವಾದದ್ದು ಎಂದು ನೀವೇ ಹೇಳಿದ್ದೀರಿ. ಈಗ ಕಾರಣಗಳನ್ನು ಕೊಟ್ಟು ನುಣುಚಿಕೊಳ್ಳುವ ಹಾಗಿಲ್ಲ. ಭಕ್ತಿಯೂ ಕೂಡ ಬಲವಾದದ್ದೇ ಅಲ್ಲವೇ? ಸರಿ, ಹಾಗಿದ್ದರೆ ನಿಮಗಿನ್ನೊಂದು ಪ್ರಶ್ನೆ. ಇಡೀ ಸೃಷ್ಟಿಯಲ್ಲಿ ಮೊಟ್ಟ ಮೊದಲ ಶಿವಭಕ್ತರು ಯಾರು? ನಾನು ಎಲ್ಲಾ ಭಕ್ತರನ್ನು ಸಮಾನವಾಗಿಯೇ ನೋಡುತ್ತೇನೆ. ನನಗೆ ಮೊದಲನೆಯವರು ಕೊನೆಯವರು ಎನ್ನುವ ವ್ಯತ್ಯಾಸವಿಲ್ಲ. ಜಾಣತನದ ಉತ್ತರ. ಆದರೆ ಸತ್ಯವೇನು ಗೊತ್ತಾ ಪ್ರಭು? ಇಡೀ ಸೃಷ್ಟಿಯಲ್ಲಿ ಮೊಟ್ಟ ಮೊದಲ ಶಿವಭಕ್ತೆ ನಾನೇ, ನಿಮ್ಮ ಮಡದಿ. ನನಗೆ ನಿಮ್ಮ ಮೇಲೆ ಭಕ್ತಿಯೂ ಇದೆ, ಅಗಾಧವಾದ ಪ್ರೀತಿಯೂ ಇದೆ. ಈಗ ನಿಮ್ಮ ಮುಂದಿನ ನಿರ್ಣಯ ಏನು ಎಂದು ಮೊದಲು ತಿಳಿಸಿ. ಇಂದು ಏಕೋ ನಿಮ್ಮನ್ನು ಬಿಟ್ಟಿರಲು ಮನಸ್ಸಾಗದ ಕಾರಣ ಇಂದು ನೀವು ನಿಮ್ಮ ಸ್ನೇಹಿತನ ಭೇಟಿಗೆ ಹೋಗುವಂತಿಲ್ಲ. ಇದು ಭಕ್ತಿ ಹಾಗೂ ಪ್ರೀತಿ ಎರಡರ ಬಂಧನ. ಆಗಲಿ, ನೀವು ಹೇಳುವವರೆಗೂ ನಾನು ನನ್ನ ಸ್ನೇಹಿತನ ಬಳಿ ಹೋಗುವುದಿಲ್ಲ. ಸಂತೋಷವೇ? ಪತಿದೇವರು ಪತ್ನಿಯ ಆಸೆಯನ್ನು ಈಡೇರಿಸುವಾಗ ಯಾವ ಮಡದಿಗೆ ತಾನೇ ಸಂತೋಷವಾಗುವುದಿಲ್ಲ? ಹಾಗೆಯೇ ಆಗಲಿ ದೇವಿ. ಆದರೆ ಮುಂದಾಗುವ ಅನಿರೀಕ್ಷಿತ ಅಸಹಜ ಬೆಳವಣಿಗೆಗೆ ನೀವೇ ಜವಾಬ್ದಾರಿ. ಇದು ನೆನಪಿನಲ್ಲಿರಲಿ. ಹೂವ ರೋಜಾ ಹೂವ, ಹೂವ ನನ್ನ ಜೀವ, ಹೂವ ರೋಡಲ್ಲಿ ರೋಜಾ. ರೋಜಾ ಹೂ ಹಾಡು ಹೇಳಿದ ತಕ್ಷಣ ಕಣ್ಮುಂದೆ ರೋಜಾ ಹೂವೇ ಕಾಣಿಸ್ಬಿಡ್ತು. ಈ ವಿಷಯ ಮೊದಲೇ ಗೊತ್ತಿದ್ರೆ ಕಾಂಚನ ಕಾಂಚನ ಜನ ಜನ ಕಾಂಚನ ಅಂತ ಹಾಡ್ತಾ ಇದ್ದೆ. ಎನಿವೇಸ್, ರೋಜಾ ನೋಡೋದು ತುಂಬಾ ಚೆನ್ನಾಗಿದೆ. ಈಗ ಹೇಳು, ಏನಾಯ್ತು? ಅದು ನಮ್ಮ ಕಾಲೇಜಲ್ಲಿ ಒಂದು ಹುಡುಗನ ಲವ್ ಮಾಡ್ತಿದ್ಲು. ಆದ್ರೆ ಆ ಹುಡುಗಂಗೆ ಇಷ್ಟ ಇರಲಿಲ್ಲ. ಓ, ರೋಜಾ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ. ಮುಳ್ಳಿನ ಗುಲಾಬಿ ಅಂತ ಗೊತ್ತಾಯ್ತು. ಅಯ್ಯೋ, ಬ್ಲಡ್ಡು. ಆದ್ರೆ ವಿಷಯ ಅದಲ್ಲ. ಮತ್ತಿನ್ಯಾವುದಮ್ಮ? ಶಿವು, ಐ ಲವ್ ಯು. ಕಾಮಿನಿ, ನೀನೇನಿಲ್ಲೇ? ಯಾಕೆ ಶಿವು, ನಾ ಬರ್ಬಾರ್ದಾ? ಅಲ್ಲ, ನಿನ್ನ ಕೆಲಸ ಮಾಡ್ತಾ ಇದ್ದಿದ್ದು ನಂಜನ್ ಕೂಡ ಅಲ್ವಾ? ಅಲ್ಲಿ ಕೆಲಸ ಮಾಡ್ತಿದ್ರೆ
ಇಲ್ಲಿಗೆ ಬರ್ಬಾರ್ದಾ? ಕಾಲೇಜಲ್ಲಿ ನೀ ನನ್ನ ಲವ್ ಪ್ರಪೋಸಲ್ನ ರಿಜೆಕ್ಟ್ ಮಾಡ್ದೆ. ಇಲ್ಲಿ ಬಂದು ಮದ್ವೆ ಮಕ್ಕಳು ಅಂತ ಮಾಡ್ಕೊಂಡು ಸೆಟ್ಲ್ ಆಗಿದ್ಯಾ. ಶಿವು, ಇದ್ ಮೋಸ ಅಲ್ವಾ? ಓ ನೋಡು, ಬಾಳೆಗೆ ಒಂದೇ ಕೊನೆ, ನನಗೆ ಒಂದೇ ಮನೆ. ರಾಗಿಗೆ ಒಂದೇ ತೆನೆ, ನನಗೆ ಒಂದೇ ಸಂಸಾರ. ನಿನಗೋಸ್ಕರ ಬಂದ್ರು ನನ್ನ ಮತ್ತೆ ದೂರ ತಳ್ತಿದ್ಯಾ ಅಲ್ವಾ ಶಿವು? ಎಷ್ಟೇ ಕೇಳ್ಕೊಂಡ್ರು ಅವನು ಒಪ್ಪಲಿಲ್ಲ ಅಂತ ಅವಳು ಸೂಸೈಡ್ ಮಾಡ್ಕೊಂಡ್ಲು. ಸೂಸೈಡಾ? ಸೂಸೈಡ್ ಅಂತ ನೀನು ಹೆದರ್ಸ್ಬಿಟ್ರೆ ನಾನು ಹೆದರ್ಕೊಂಡ್ಬಿಡ್ತೀನಾ? ಹಾಗಾದ್ರೆ ಇದೆಲ್ಲ ನಿಂದೇ ಕೆಲಸನಾ? ನೋಡೋ, ನೀನೇನೇ ಹೆದರ್ಸು ಬೆದರ್ಸು, ನಾನು ಮಾತ್ರ ಬಗ್ಗಲ್ಲ. ನನ್ನ ದಾರಿಗಡ್ಡ ಬರಬೇಡ. ಶಿವು ಶಿವು ಶಿವು, ನಂಗೆ ಗೊತ್ತು ನೀನ್ ಇದೇ ತರ ಉತ್ತರ ಕೊಡ್ತೀಯ ಅಂತ. ಆಯ್ತು, ಇನ್ಮೇಲೆ ನಾನು ನಿನಗೆ ಡಿಸ್ಟರ್ಬ್ ಮಾಡಲ್ಲ. ನಿನ್ ನೆನಪಿಗೋಸ್ಕರ ನನ್ನ ಹತ್ರ ಕಳೆದೋಗಿರೋ ಕ್ಷಣಗಳಿದೆ. ನನ್ನನ್ನು ಒಬ್ಳು ಹುಚ್ಚಿಯಾಗಿ ಪ್ರೀತಿಸ್ತಿದ್ಲು ಅಂತ ಹೇಳೋದಕ್ಕೆ ನಿನ್ ಹತ್ರ ನಂದು ಒಂದ್ ನೆನಪಿರ್ಬೇಕಲ್ವಾ? ಶಿವು, ನನಗೋಸ್ಕರ ಪ್ಲೀಸ್ ಈ ಉಂಗುರ ಹಾಕೋ ಪ್ಲೀಸ್, ಆಮೇಲೆ ನಾನು ಡಿಸ್ಟರ್ಬ್ ಮಾಡಲ್ಲ. ನನ್ನ ಕೊನೆ ಉಸಿರೆಳೆಯುವಾಗ ನಾನು ತಿರಸ್ಕಾರ ಮಾಡಿದವ್ರ ಹತ್ರ ಅಮೃತ ಇದ್ರೂ ಕೂಡ ನಾನು ಅದನ್ನು ತಿರಸ್ಕಾರನೇ ಮಾಡೋದು. ನನಗಿದು ಬೇಡ. ಶಿವು ಶಿವು, ನಿಂಗೆ ಯಾಕೆ ನನ್ನ ಮೇಲೆ ಅಷ್ಟೊಂದು ದ್ವೇಷ? ಹೋಗ್ಲಿ, ನಿನ್ ಮದ್ವೆ ಮತ್ತೆ ಸಂಸಾರನ ಗೌರವಿಸ್ತಾ ಈ ಮಾತು ಕೇಳ್ತೀನಿ. ಇಲ್ಲ ಅನ್ಬೇಡ, ನಾನು ನಿನ್ನನ್ನು ಪ್ರೀತಿಸ್ತೀನಿ. ಆದ್ರೆ ನೀನು ನನ್ನ ಪ್ರೀತಿಸ್ಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ. ಕಡೆ ಪಕ್ಷ ನನ್ನ ಒಂದು ಸ್ನೇಹಿತೆ ಅಂತಾದ್ರೂ ಅನ್ಕೊಂಡು ಈ ಉಂಗುರ ಹಾಕೋ ಪ್ಲೀಸ್ ಶಿವು. ನಿನ್ ಸ್ನೇಹನೂ ಬೇಡ, ಪ್ರೀತಿನೂ ಬೇಡ, ಹೋಗ್ತಾ ಇರು. ನಿನ್ನ ಹತ್ರ ಆಳ್ತಾ ಇದ್ರೆ ಜನ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ. ಹಾಕೋ. ಕೊಡಿಲಿ, ಆಯ್ತಲ್ವಾ? ಹೋಗು. ಈಗಲೇ ಹಾಕೋಬೇಕು. ಹಾಕೊಳ್ಳೋದೇ ಇಲ್ಲ. ಆಯ್ತು 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 ಹಾಕೊಡ್ತೀನಿ. ಈಗ ಸೂಸೈಡ್ ಮಾಡ್ಕೊಂಡಿರೋ ಹುಡುಗಿ ದೆವ್ವಾಗಿ ಅವ್ನ ಮೈ ಮೇಲೆ ಬಂದಿದ್ದಾಳೆ. ಆಮೇಲೆ ಅಮ್ಮ ನನ್ನ ಆಂಜನೇಯನ ದೇವಸ್ಥಾನ ಕರ್ಕೊಂಡು ಹೋದ್ಲು. ಆಂಜನೇಯ ದೇವನೆಲ್ಲ ಹೊಡೆದಾಕಿರ್ತಾನೆ ತಾನೆ? ಬಿಡ್ತಾನ ಆಂಜನೇಯ ಒಂದು ಬಾಲ್ದಲ್ಲಿ ತೆಗೆದು ಬಿಟ್ಟ ದೇವ ಮಠ. ತಾತ, ನಿಮ್ ತಾತನು ನಿಮ್ಗೆ ದೆವ್ವದ ಕತೆಗಳು ಹೇಳ್ತಿದ್ರಾ? ಅಯ್ಯೋ, ತಾತ ಆಮೇಲೆ ದೆವ್ವ ಇದ್ದೇ ಇರುತ್ತೆ. ಒಂದ್ಸರಿ ಅದೇ ಇದೇನು ಇಷ್ಟು ಬೇಗ ಬಂದ್ಬಿಟ್ಟೆ? ಗಾಡಿ ಸೌಂಡು ಆಗ್ಲಿಲ್ಲ. ತಿರುಗೋ ಭೂಮಿ ಸೌಂಡ್ ಮಾಡುತ್ತಾ, ಅರಳೋ ಹೂ ಸೌಂಡ್ ಮಾಡುತ್ತಾ, ಹೋಗೋ ಪ್ರಾಣ ಸೌಂಡ್ ಮಾಡುತ್ತಾ, ಬರೋ ಆತ್ಮ ಸೌಂಡ್ ಮಾಡುತ್ತಾ? ಬಾ, ಆತ್ಮದ ಬಗ್ಗೆ ತಾತ ಈಗ ತಾನೇ ಕತೆ ಹೇಳ್ತಿದ್ರು. ಆತ್ಮ ಬಂದ್ರೆ ಆಂಜನೇಯ ಬಾಲ್ಡಲ್ಲೇ ಹೊಡೆದಾಕ್ಬಿಡ್ತಾನಂತೆ. ಹೊಡೆದಾಕ್ಬಿಡ್ತಾನೆ ಹೇಳಿದ್ರು ನೀನ್ ಕೇಳಿದೆ. ಮುಚ್ಚ ಬಾಯ್. ಗಿರಿಜಾ, ಯಾಕೆ ಕೂಗಾಡ್ತೀಯೋ? ಅವಳು ದೇವಸ್ಥಾನ
ತಾಳ್ಮೆ ಇಂದಿರು. ನೀನ್ ಹಾಕೊಡ್ತೀಯಾ? ನೀನ್ ಹಾಕೊಡ್ತೀಯಾ? ನೀನ್ ಹಾಕೊಡ್ತೀಯಾ? ಹೋಗ್ಲಿ ಬಿಡು, ನಾನಲ್ದಿದ್ರೆ ಕಂದ ಹಾಕೊಡ್ತಾನೆ. ಯಾರು ಇವನ? ಹೂನಪ್ಪ, ಚೌಟಲ್ಲಿ ಅನ್ನ ತೆಗಿದ್ ನೆನ್ನೆ ತಾನೆ ಕಲ್ತಿದ್ದೀನಿ. ಬಾ ಹಾಕೊಡ್. ಇಲ್ಲ ಮಾಡುದಾ ಮಾತಾಡ್ತೀಯಾ? ನೀನು ನನಗೆ ಊಟ ಬಡಿಸ್ತೀಯಾ? ನನಗೆ ಊಟ ಬಡಿಸ್ತೀಯಾ? ಕೈ ಎತ್ತ, ಅವನು ಮಾತಾಡೋದಿಲ್ಲ. ಅವನು ಅಮ್ಮ. ತಾತ, ಯಾಕೆ ತಾತ ಅಪ್ಪ ಹೀಗಾಡ್ತಿದ್ದಾರೆ? ನಾನು ಹೀಗೆ ಆಡೋದು. ಬೇಜಾರು ಮಾಡ್ಕೊಬೇಡ ಕಂದ. ಅವನು ಹಸುವಾದಾಗ ಅವನು ಅವನಾಗೇ ಇರಲ್ಲ. ಆಯ್ತಪ್ಪ, ನಿನ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊ. ಅವಳು ಬಂದು ನನಗೆ ಊಟ ಬಡಿಸಿದ ಮೇಲೆನೆ ನಾನು ಮಾತಾಡೋದು. ಕಂದ, ಬಪ್ಪ, ನಾವು ರೂಮ್ಗೆ ಹೋಗಿ ಆಟ ಆಡ್ಕೊಳ್ಳೋಣ. ಬಿಟ್ಟು ಶಿವಗೆ ಇನ್ನು ಬುಕ್ಸ್ ಓದೋ ಅಭ್ಯಾಸ ಇದೆ. ಇದು ಶಿವ ಕೂತ್ಕೊಳ್ಳಿ. ಎಷ್ಟು ಅಥೆಂಟಿಕ್ ಆಗಿಟ್ಟಿದ್ದಾನೆ ರೂಮು. ನನ್ನ ಶಿವನ ನನ್ನಿಂದ ಕಿತ್ಕೋತೀನಿ. ಎಷ್ಟೇ ಧೈರ್ಯ ನಿಂಗೆ? ನೋಡ್ತಾ ಇರು, ನೀನ್ ಏನಾದ್ರೂ ಮಾಡು, ನಾನು ಮಾತ್ರ ನನ್ ಶಿವನ ಬಿಟ್ಟು ಹೋಗೋದಿಲ್ಲ. ಇನ್ ಮುಂದೆ ಶಿವು ನನ್ನವನು, ನನ್ ಜೊತೆ ಶಾಶ್ವತವಾಗಿರ್ತಾನೆ. ಮಾವ. ಓ, ಬಂದ್ಯಮ್ಮ? ಪೂಜೆ ಎಲ್ಲ ಚೆನ್ನಾಗಾಯ್ತಮ್ಮ? ಚೆನ್ನಾಗಾಯ್ತು ಮಾ. ಅವ್ರು ಬಂದ್ರಾ? ಓ, ಅವನು ಆಗಲೇ ಬಂದಮ್ಮ. ಯಾಕೋ ಒಂಥರ ವಿಚಿತ್ರವಾಗಿ ಆಡ್ತಾನೆ. ಪಾಪ ಅವನಿಗೆ ಹಸಿವಾಗಿರ್ಬೇಕು. ಮೊದಲು ಊಟ ಹಾಕಮ್ಮ. ರೀ, ಸಾರಿ ರೀ, ದೇವಸ್ಥಾನಕ್ಕೆ ಹೋಗಿದ್ದೆ, ಗೊತ್ತಾಗ್ಲಿಲ್ಲ. ಓ, ನೀರು ತಗೊಂಬರ್ತೀನಿ.
ರೀ ನಾನು ಅನ್ನನೇ ಬಡಿಸ್ಲಿಲ್ವಾ ನಿಮ್ಗೆ? ಇನ್ನು ಬೇಕು ಅನ್ನ ಹಾಕಿ. ಹಾ ತಂದೆ. ಬೇಗ. ರೀ ನಿಧಾನಕ್ಕೆ ತಿನ್ನಿ. ತಾತ ಅಪ್ಪ ಏನ್ ತಾತ ಹೀಗ್ ತಿಂತಿದ್ದಾರೆ? ಮತ್ ನಮ್ಗೆಲ್ಲ ಊಟ? ಉಳಿದ್ರೆ ನೋಡೋಣಪ್ಪ. ಮುಖ ಏನ್ ನೋಡ್ತಾ ಇದೀಯಾ? ಬಡ್ಸೋ. ಹೊಡಿಲಿ. ಏಯ್ ನಿಧಾನಕ್ಕೆ ತಿನ್ನು. ಕೋಪನ ಅನ್ನದ ಮೇಲೆ ತೋರಿಸಿ ಊಟ ಬಿಡ್ತಾರೆ. ನೀನು ನೋಡಿದ್ರೆ ಹೆಂಡತಿ ಲೇಟಾಗಿ ಬಂದ್ಲು ಅನ್ನೋ ಕೋಪನ ಹೊಟ್ಟೆ ಮೇಲೆ ತೋರಿಸೋದು ಬಿಟ್ಟು ತಟ್ಟೆ ಮೇಲೆ ತೋರಿಸ್ತಿದ್ಯಲ್ಲೋ. ಯಾಕನ್ನಕ್ಕ ಹಸುವಾಗ್ತಾ ಇದೆ, ತಿಂತಾ ಇದ್ದೀನಿ. ತಪ್ಪ. ತಿನ್ನಪ್ಪ ತಿನ್ನಪ್ಪ. ತಪ್ಪೇನಿಲ್ಲ, ನೀವು ಆರಾಮಾಗಿ ತಿನ್ನಿ. ಅಯ್ಯೋ ಅನ್ನ ಖಾಲಿ ಆಗಿದೆ. 5 ನಿಮಿಷ ಅನ್ನಕ್ಕೆ ಇಟ್ಬಿಡ್ತೀನಿ. ಬೇಡ ಬೇಡ, ಆವಾಗ ತಾನೇ ಹೊಟ್ಟೆ ತುಂಬ ಊಟ ಹಾಕಿದ್ಯಾ ನೀನು. ಸದ್ಯಕ್ಕೆ ಸಾಕಾಗ್ಲಿಲ್ಲ, ಪರವಾಗಿಲ್ಲ. ನೀರು ಕೊಡು. ತಾತ ಅಪ್ಪ ಯಾಕೆ ತಾತ ಹಿಂಗ ಆಡ್ತಿದ್ದಾರೆ? ಯಾಕೋ ಗೊತ್ತಿಲ್ಲಮ್ಮ, ಮೈ ಮೇಲೆ ದೇವ ಬಂದವನಂಗೆ ಆಡ್ತಾ ಇದ್ದಾನೆ. ಇನ್ನು ಕೋಪ ಮಾಡ್ಕೊಂಡಿದ್ದೀರಾ? ದೇವಸ್ಥಾನಕ್ಕೆ ಹೋಗಿದ್ದೆ ಅಷ್ಟೇ, ಒಳ್ಳೆ ಮಕ್ಳ ತರ ಇದ್ರಲ್ವಾ? ಏನ್ ಹೋದ್ರು ಮಾವ? ಅವ್ರನ್ನ ನೋಡಿದ್ರಾ? ಅಯ್ಯೋ, ನಾನು ನೋಡಿ ಭಾಳ ವರ್ಷ ಆಯ್ತಮ್ಮ. ಆಗ ಕನಸಿಗೆ ಬರ್ತಾಳೆ, ಮೊದಲು ಸಹಿತ 4 ನಿಮಿಷ ಇರ್ತಾಳೆ. ಅದರಲ್ಲೂ 3 ನಿಮಿಷ ವಟ ಅಂತ ಬೈತಾಳೆ. 1 ನಿಮಿಷ ಮಾತ್ರ ನನ್ನ ಮುದ್ದು ಮಾಡ್ತಾಳೆ. ಮಾವ, ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಅದೇ ನಿಮ್ಮತ್ತೆ, ಅವರು ನನ್ನ ವೈಫ್ ಅಲಿಯಾಸ್ ನಿನ್ನ ಗಂಡನ ಅಮ್ಮ. ಮಾವ, ನಾನು ಅವ್ರ ಬಗ್ಗೆ ಎಲ್ಲ ಕೇಳಿದ್ದು. ನಾನು ಕೇಳಿದ್ದು ನಿಮ್ಮ ಮಗನ ಬಗ್ಗೆ, ಅಲಿಯಾಸ್ ನನ್ನ ಗಂಡ, ಉರುಫ್ ನನ್ನ ಮಕ್ಳ ತಂದೆ. ಆ ಯೋಗ್ಯನ ಹುಟ್ಟಿದಾಗ್ಲಿಂದ ನೋಡ್ತಾ ಇದ್ದೀನಮ್ಮ. ಆಗ್ಲೇ ರೂಮ್ಗೆ ಹೋದವನು ಇನ್ನೂ ಬಂದಿಲ್ಲಮ್ಮ. ಹೌದಾ? ರೂಮಲ್ಲಿ ನಂಗೆ ಕಾಣಿಸ್ಲಿಲ್ವಲ್ಲ. ಓ, ಬಹುಶಃ ನಂಗೆ ಹೆದರಿಸ್ಬೇಕು ಅಂತ ಬಚ್ಚಿಟ್ಕೊಂಡಿರ್ಬೇಕು. ನಾನೊಂದು ಕೆಲಸ ಮಾಡ್ತೀನಿ, ಸ್ಕಂದನ್ ರೂಮಲ್ಲಿ ಮುಖವಾಡ ಇದೆ, ನಾನೇ ಹಾಕೊಂಡು ಹೋಗಿ ಹೆದರಿಸ್ಬಿಡ್ತೀನಿ. ನೀನೇ ಹೆದರ್ಸ್ತೀಯೋ ಅಥವಾ ಅವನೇ ಹೆದರ್ಸ್ತಾನ? ಮಾವ, ಗುಡ್ ನೈಟ್. ಗುಡ್ ನೈಟ್. ಸಾಯಿರಾಮ್ ಸಾಯಿರಾಮ್. ಗುರುವೇ ರಾಘವೇಂದ್ರ ಸ್ವಾಮಿ. ಶಿವಪ್ರಸಾದ್, ಎಲ್ಲವೋ ಮಾನವ, ಹೊರಗ್ ಬರ್ತೀಯೋ ಇಲ್ವೋ? ಶಿವಪ್ರಸಾದ್, ಹೇಗಾದ್ರೂ ಮಾಡಿ ಇವ್ರನ್ನ ಹೆದರಿಸ್ಲೇಬೇಕು. ಹೆದರಿಸ್ತೀನಿ. ಎಲ್ಲಿರ್ಬೋದು? ಮಂಚದ ಕೆಳಗಡೆ ಇದ್ದಾರೆ ಅನ್ಸುತ್ತೆ, ಮಾಡ್ತೀನಿ. ಯಾರೋ ಬಂದು ನಿಂತಾಗ ಅನ್ಸ್ತಾ ಇದೆಯಲ್ಲ.
ಏನೇ ಗಿರಿಜಾ, ಮಂಚದ ಕೆಳಗೇನೆ ನೋಡ್ತಾ ಇದ್ದೆ? ಅಟೆಂಡೆನ್ಸ್ ಹಾಕಿದ್ರೆ ಪ್ರಯೋಜನ ಇಲ್ಲ. ಶಿವನ ಬಿಟ್ಟು ಹೋಗೆ, ನನ್ ಶಿವನ ಬಿಟ್ಟು ಹೋಗೆ, ಬಿಟ್ಟು ಹೋಗು. ಬಿಟ್ಟು ಹೋಗು. ಹೋಗೆ.